ಬಹಳ ಉಪಯೋಗ ಆಗುತ್ತೆ. ದಯಮಾಡಿ ಅದನ್ನ ಫಿಲ್ ಮಾಡ್ಕೊಡ್ಬೇಕು ಅಂತ ಅಧ್ಯಕ್ಷರಲ್ಲಿ ಕೇಳ್ಕೊತೀನಿ. ಜೊತೆಗೆ ಎಲ್ಲರೂ ಕೂಡ ರಾಜ್ಯ ಮಾಡ್ತಾ ಇರುವಂತ ಕೆಲಸವನ್ನ ಏನು 5 ಗ್ಯಾರಂಟಿಗಳನ್ನ ಕೊಡ್ತಾ ಇದೆ, ಇಲ್ಲೂ ಕೂಡ 1 ಲಕ್ಷ ಕೋಟಿಯನ್ನ ಖರ್ಚನ್ನ ಮಾಡಿದೆ ರಾಜ್ಯ ಸರ್ಕಾರ ಗ್ಯಾರಂಟಿಗಳಿಗೆ. ಅದನ್ನ ಮನೆ ಮನೆಗೆ ಹೋದಂತ ಸಂದರ್ಭದಲ್ಲಿ ನಮ್ಮ ಗ್ಯಾರಂಟಿಯಿಂದ ಏನು ಉಪಯೋಗ ಆಗಿದೆ, ಎಲ್ಲ ಮಹಿಳೆಯರ ದಿನನಿತ್ಯದ ಖರ್ಚನ್ನ ಯಾವ ರೀತಿ ನಾವು ತಡೆದಿದ್ದೀವಿ, ಮತ್ತೆ ಅವರ ಸ್ವತಂತ್ರವಾಗಿ ಉಚಿತ ವಾಹನದಲ್ಲಿ ಯಾವ ರೀತಿ ಓಡಾಡಬಹುದು, ಬೇಕಾದ ಜಾಗಕ್ಕೆ ಅಥವಾ ದೇವಸ್ಥಾನಗಳಿಗಿರ್ಬೋದು ಅಥವಾ ಬೇರೆ ಯಾವುದೇ ಜಿಲ್ಲೆಗಿರ್ಬೋದು, ಯಾವುದೇ ಏನ್ ಹೇಳ್ತೀವಿ ದೇವಸ್ಥಾನಗಳಿರ್ಬೋದು, ಆ ಜಾಗಗಳಿಗೆ ಹೋಗ್ಬೇಕಾದ್ರೆ ಉಚಿತವಾಗಿ ಅವರು ಪ್ರಯಾಣ ಮಾಡ್ತಾ ಇದ್ದಾರೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಕೊಟ್ಟಿರುವಂತ ಉಚಿತ ಬಸ್ ವಾಹನ ಮಾತ್ರ ಸಾಧ್ಯವಾಗಿದೆ. ಯಾಕಂದ್ರೆ ಅದು ವಿಶ್ವಾದ್ಯಂತ ಹೆಸರು ಮಾಡಿದೆ. ವಿಶ್ವದಲ್ಲೇನೆ ಇಷ್ಟೊಂದು ಫ್ರೀ ಆಗಿ ಬಸ್ ಅಲ್ಲಿ ಮಹಿಳೆಯರು ಓಡಾಡ್ತಾ ಇದ್ದಾರೆ ಎಲ್ಲಾದ್ರೂ ಅಂತ ಅಂದ್ರೆ ಅದು ಕರ್ನಾಟಕದಲ್ಲಿ ಮಾತ್ರನೇ ಹೊರತು ಬೇರೆ ಯಾವ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಇಲ್ಲ. ಅದನ್ನ ಮನವರಿಕೆ ಮಾಡ್ಕೋಬೇಕು ತಾವೆಲ್ಲ. ಜೊತೆಗೆ 200 ಯೂನಿಟ್ ಕರೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಬೇರೆ ಯಾವ್ದಾರ ಪಕ್ಷ ಬಂದ ಸಂದರ್ಭದಲ್ಲಿ ಮಾಡಿದ್ರ, ಬಿಜೆಪಿ ಬಂದಾಗ ಮಾಡಿದ ಇದನ್ನ ಮಾಡಿದ್ರೆ ಮಾಡಿಲ್ಲ, ಮಾಡೋದಕ್ಕೂ ಕೂಡ ಆಗಲ್ಲ ಅವ್ರ ಕೈಲಿ. ಅವ್ರು ಸುಳ್ಳನ್ನೇ ಹೇಳೋದು ಬಿಟ್ರೆ ಬೇರೆ ಯಾವ್ದನ್ನು ಮಾಡಲ್ಲ. ಈಗ ಬಿಹಾರ್ ಅಲ್ಲಿ 150 ಯೂನಿಟ್ ಫ್ರೀ ಪವರ್ ಕೊಡ್ತೀವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮೋದಿ ಅವರು. ಇಲ್ಲಿವರೆಗೂ ಕೂಡ ಕರ್ನಾಟಕ ಮಾಡ್ತಾ ಇರೋದು ತಪ್ಪು ಅಂತ ಹೇಳ್ತಾ ಇದ್ದವರು ಮಧ್ಯಪ್ರದೇಶದಲ್ಲಿ ಮತ್ತೆ ಮಹಾರಾಷ್ಟ್ರದಲ್ಲಿ ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿ